ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಬನ್ನಿ, ಸೇಮ್ ಚಾಪ್ಟರ್ ಮರೆಯುವುದಾದರೆ ಮರೆತು ಬಿಡುವಿಂದ ನಮ್ಮ ಮುಂದಿನ ಒಂದು ಕಾನ್ಸೆಪ್ಟ್ನ ಓದೋಣ. ಮೊದಲನೇದಾಗಿ ಮರೆಯೋಕೆ ಡಿಸೈಡ್ ಮಾಡಿ, ಎರಡನೇದಾಗಿ ಮಹಾಭಾರತದ ಮೂಲಕ ಯಾಕೆ ಮರಿಬೇಕು, ಮೊಬೈಲ್ ಎಕ್ಸಾಂಪಲ್ ಮೂಲಕ ಯಾಕೆ ಮರಿಬೇಕು ಅಂತ ಮನಸ್ಸು ನಮ್ಮ ಜೊತೆ ಮಾತಾಡ್ತಾ ಇದೆ. ಈಗ ಮನಸ್ಸು ನಮಗೆ ಇನ್ನಷ್ಟು ಬುದ್ಧಿಯನ್ನು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ನೋಡೋಣ. ಒಬ್ಬ ಜ್ಞಾನಿ ಆಯಿತಾ, ಒಬ್ಬ ಜ್ಞಾನಿ ಆಲ್ರೆಡಿ ಝೆನ್ ಗುರುವಿನ ಬಳಿಗೆ ಹೋದ್ರಂತೆ. ಝೆನ್ ಅನ್ನೋದು ಬೌದ್ಧಿಸಮಲ್ಲಿ ಒಂದು ಮಾಂಕ್ ಹೆಸರು. ನಮಗೆ ಸನ್ಯಾಸಿ, ನಮ್ಮಲ್ಲಿ ಸನ್ಯಾಸತ್ವದಲ್ಲಿ ಒಂದೊಂದು ವಿಭಾಗ ಅಂದರೆ ಒಂದೊಂದು ಹೆಸರು ಬರುತ್ತಲ್ಲ, ಆ ಥರ ಝೆನ್ ಅನ್ನೋದು ಒಂದು ಬೌದ್ಧಿಸಮಲ್ಲಿ ಫಾಲೋ ಮಾಡುವಂಥ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಅದು. ಸೊ ಝೆನ್ ಗುರುವಿನ ಬಳಿಗೆ ಹೋಗಿ ನನಗೆ ಝೆನ್ ಕಲಿಸು ಅಂದರೆ, ಇದು ನಮ್ಮಲ್ಲಿ ಹೆಂಗೆ ಪರಮಾತ್ಮ ಆತ್ಮ ಒಂದೇ ಅಂತ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಾಕ್ಟೀಸ್ಗಳು ಮಾಡ್ತೀವೋ ಅದೇ ಥರ ಝೆನ್ ಪ್ರಾಕ್ಟೀಸ್ ಕೂಡ ಒಂದು ಮೆಡಿಟೇಷನ್ನೇ. ಸೊ ಗುರು ಆತನಿಗೆ ಅವರು ಹೇಳಿದ್ರಂತೆ ಹೋಗ್ಬಿಟ್ಟು ನನಗೆ ಝೆನ್ನ ಕಲಿಸಿ ನೀವು ಅಂತ. ಆಗ ಗುರು ಟೀ ಹಾಕ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇವ್ನು ಮಾತಾಡ್ತಾ ಇದ್ದಂಗೆ ಟೀ ಬಗ್ಸ್ಕೊಡ್ತಾ ಇದ್ರಂತೆ, ಹಾಕ್ಕೊಡ್ತಾ ಇದ್ರಂತೆ ಲೋಟಕ್ಕೆ. ಟೀ ಹಾಕಬೇಕಾದ್ರೆ ಮಡಿಕೆ ತುಂಬಿದ್ರೂ ಕೂಡ ಅವ್ರು ಹಾಕ್ತಾನೆ ಇದ್ರಂತೆ. ಇದನ್ನು ನೋಡಿದಂಥ ಜ್ಞಾನಿ, ಗುರುವೇ ಮಡಿಕೆ ತುಂಬಿದೆ ನಿಲ್ಲಿಸಿ ಅಂತ ಹೇಳಿದ್ರಂತೆ. ಅದಕ್ಕೆ ಗುರು, ನೀನು ಈ ಮಡಿಕೆಯಂತೆ ಪೂರ್ತಿಯಾಗಿ ತುಂಬಿರುವೆ, ಮೊದಲು ಎಲ್ಲವನ್ನು ಖಾಲಿ ಮಾಡಿಕೊಂಡು ಬಂದರೆ ಮಾತ್ರ ನಾನು ಹೊಸದನ್ನು ತುಂಬಲು ಸಾಧ್ಯ, ಹೋಗ್ಬಾ ಅಂತ ಕಳಿಸಿದ್ರಂತೆ. ಅದಕ್ಕೆ ಹೇಳೋದು, ನಾವು ಏನಾದರೂ ಕಲಿಬೇಕು ಅಂತ ಹೋದಾಗ ಕಲಿಯೋಕೆ ಹೋಗಿರೋದು ನಾವು ಇದನ್ನು ನೆನಪಲ್ಲಿ ಇಟ್ಕೊಬೇಕು. ಖಾಲಿಯಾಗೆ ಹೋಗಬೇಕು. ಆಲ್ರೆಡಿ ನನಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡು ಹೋಗಿ ಕಲಿಯೋಕ್ಕೆ ಹೋದರೆ ಏನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳ್ಕೊಡ್ತಿರ್ತಾರಲ್ವ ಅವ್ರಿಗೆ ಕಲಿಸೋಕೆ ಟ್ರೈ ಮಾಡ್ತಾ ಇರ್ತೀವಿ ಹೊರತು ನಾವು ಕಲಿತಾ ಇರೋದಿಲ್ಲ. ನೀವು ಕಲಿಯೋಕ್ಕೆ ಹೋಗಿದ್ದೀರಾ ಅಂದಮೇಲೆ ಅಲ್ಲಿ ನಿಮಗೆ ಅವ್ರಿಗಿಂತ ಜಾಸ್ತಿ ಗೊತ್ತಿದ್ರೂ ಕೂಡ ಜಸ್ಟ್ ಕಲೀರಿ, ಇಲ್ಲಾಂದರೆ ಹೋಗಲೇಬೇಡಿ ಕಲಿಯೋಕ್ಕೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ನಾನು ಇದನ್ನು ಮಾಡಿದ್ದೀನಿ. ಮುಂಚೆ ಏನಾದರೂ ನನಗೆ ಗೊತ್ತಿದ್ದಿದ್ರೆ ಎಲ್ಲರೂ ಕಲಿಯೋಕ್ಕೆ ಹೋದಾಗ ನನಗೆ ಇದೆಲ್ಲ ಗೊತ್ತಲ್ವಾ, ಇದು ಗೊತ್ತಲ್ವಾ, ಇದು ಗೊತ್ತಲ್ವಾ ಅಂತ ಕುತ್ಕೊಳ್ತಾ ಇದ್ದೆ. ಬಟ್ ಯಾವಾಗ ನಿಜವಾಗ್ಲೂ ಜ್ಞಾನ ಅಂದರೆ ಏನು ಅರ್ಥ ಆಯಿತು, ನನಗೆ ಗೊತ್ತಿರೋ ವಿಚಾರಗಳೇ, ನಾನು ಮಾಡೋ ವಿಚಾರಗಳೇ ಅಲ್ಲಿ ಮಾಡ್ತಾ ಇದ್ರೂ ಸಹ ಮುಂದೆ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನನಗೆ ಮುಂದಿನ ಸೆಂಟೆನ್ಸ್ಗಳು ಗೊತ್ತಿದ್ರೂ ಸಹ ಏನೂ ಗೊತ್ತಿಲ್ಲದಿರೋ ಥರ ಅಂತಿರ್ತೀನಿ. ಅವರು ನನಗೆ ಕೇಳಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದಾಗ ನನಗೆ ಗೊತ್ತಿರೋದನ್ನು ಸೇರಿಸಿ ನಾನು ಹೇಳ್ತೀನಿ ಹೊರ್ತು ಅಲ್ಲಿವರೆಗೂ ನನಗಿದು ಗೊತ್ತು ಅನ್ನೋ ಭ್ರಮೇಲೂ ಕುತ್ಕೊಳ್ಳಲ್ಲ. ಬಿಕಾಸ್ ಕಂಪ್ಲೀಟ್ಲಿ ಖಾಲಿಯಾಗಿ ಕಲಿತೀನಿ. ಇದು ತುಂಬ ಇಂಪಾರ್ಟೆಂಟ್. ತುಂಬಿರೋ ಮಡಿಕೆಗೆ ನಾವು ಮತ್ತೆ ಹೇಗೆ ನೀರು ಹಾಕೋಕ್ಕಾಗಲ್ವೋ ಹಾಗೆ ತುಂಬಿಕೊಂಡಿದೆ ನನ್ನ ಹತ್ರ ಆಲ್ರೆಡಿ ಅಂತಂದರೆ ಮತ್ತಿನ್ಯಾವ ವಿಷಯನೂ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೋದ್ರೂ ಕೂಡ ಅದು ಉಳಿಯೋದಿಲ್ಲ, ಅದು ಹೊರಗೆ ಬರುತ್ತೆ. ಸೊ ಅದಕ್ಕೆ ಅವರು ಫಸ್ಟ್ ನೀನು ಹೋಗಿ ಖಾಲಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಕೆಲವೊಮ್ಮೆ ನಿನಗೆ ಅನುಭವ ಬಂದಿರುತ್ತೆ, ಮನಸ್ಸು ಹೇಳ್ತಾ ಇದೆ, ಕೆಲವೊಂದು ಸಲ ನಿನಗೂ ಇದು ಅನುಭವ ಆಗಿದೆ ತಾನೆ. ಪ್ರತಿ ಬಾರಿ ನಿನ್ನ ಬೈಕ್ ಕೀ ಎಲ್ಲಿಟ್ಟಿರ್ತೀಯಾ ಅನ್ನೋದು ನೀನು ಮರ್ತು ಹೋಗಿರ್ತೀಯ. ಆದರೆ ಯಾವತ್ತು ಆಕ್ಸಿಡೆಂಟ್ ಆಗಿತ್ತು ನಿನಗೆ ಎನ್ನುವ ದಿನಾಂಕ ನೆನಪಿರುತ್ತೆ. ಬೈಕ್ ಕೀ ಎಲ್ಲಿಟ್ಟಿದ್ದೆ ಅಂತ ನೀನು ಮರ್ತೋಗಿದ್ಯಾ, ಆದರೆ ನಿಂಗೆ ಆಕ್ಸಿಡೆಂಟ್ ಆಗಿದ್ದ ದಿನಾಂಕ ಬೇಕಾದ್ರೆ ನಿಮ್ಗೆ ನೆನಪಿರುತ್ತೆ, ಇಂಥ ದಿನ ಆಯಿತು ಅಂತ. ಇದರಲ್ಲಿ ನೀನೇ ಯೋಚನೆ ಮಾಡು ಯಾವ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಬೇಕು. ಇದು ಸಣ್ಣ ಉದಾಹರಣೆ ಅಷ್ಟೇ. ದಿನ ಬೈಕ್ ಅಂದರೆ ನೀವು ಆಕ್ಸಿಡೆಂಟ್ ಆಗಿದ್ದ ದಿನಾನ ನೀವು ಅಬ್ಸರ್ವ್ ಅಂದರೆ ಯಾರಿಗಾರು ಆಕ್ಸಿಡೆಂಟ್ ಆಗಿದ್ರೆ ಅದನ್ನು ನೀವು ಅಬ್ಸರ್ವ್ ಮಾಡಿ. ನಮಗೆ ಆಕ್ಸಿಡೆಂಟ್ ಆಗಿದ್ದ ದಿನ ನಾನು ಹೆಂಗೆ ಪ್ರಿಪೇರ್ ಆದೆ, ಏನು ಮಾಡಿದೆ, ಏನು ಮಾಡ್ತೆ ಅದು ಗೊತ್ತಿರಲ್ಲ. ಬಟ್ ಆಕ್ಸಿಡೆಂಟ್ ಆಗಿದ್ದ ದಿನ ನೆನಪಿರುತ್ತೆ. ಬಟ್ ನೆನಪಿಟ್ಕೊಬೇಕಾಗಿರೋದು ಏನು, ಅದನ್ನು ನಾವು ಬಿಡ್ತಾ ಇದ್ದೀವಿ. ಸೊ ಪ್ರಾಮುಖ್ಯತೆ ನೀಡಬೇಕು. ಇದು ಸಣ್ಣ ಉದಾಹರಣೆ ಅಷ್ಟೇ. ಎಷ್ಟೋ ಬಾರಿ ಯಾವುದು ಮುಖ್ಯವೋ ಅದನ್ನು ನೆನಪಲ್ಲಿ ಇಟ್ಕೊಳ್ಳಲು ರಿಮೈಂಡರ್ ಇಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಯಾವುದು ನಮಗೆ ತುಂಬ ಮುಖ್ಯ ಅದಕ್ಕೋಸ್ಕರ ರಿಮೈಂಡರ್ ಇಟ್ಕೊಳ್ತಾ ಇದ್ದೀವಿ. ಅಂದರೆ ಈಗ ಸಮ್ಟೈಮ್ಸ್ ನಮಗೆ ನಮ್ಮ ತಂದೆ ತಾಯಿ ಬರ್ತ್ಡೇ ಆಗಿರ್ಬೋದು, ನಮ್ಮ ಬರ್ತ್ಡೇಗಳಾಗ್ಬೋದು, ನಮ್ಮ ಗಂಡ ಹೆಂಡತಿ ಮಕ್ಕಳು ಬರ್ತ್ಡೇ ಆಗ್ಬೋದು, ಅಥವಾ ಯಾವುದೋ ಒಂದು ವಿಶೇಷ ದಿನಗಳು ಅಂಥದ್ದನ್ನು ನಮಗೆ ನೆನ್ಪಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಇರುತ್ತೆ, ಆ ಸಮಯ ಮತ್ತು ಯಾವ ದಿನ ಅಂತ ಮರ್ತೋಗ್ತಾ ಇದ್ದೀವಿ. ಈ ಥರ ಎಷ್ಟೊಂದು ನಮ್ಮ ಅಭಿವೃದ್ಧಿಗೆ ಬೇಕಾಗಿರೋದನ್ನು ನೆನ್ಪಿಟ್ಕೊಳ್ಳೋಕ್ಕೆ ರಿಮೈಂಡರ್ ಇಟ್ಕೊಳ್ತಾ ಇದ್ದೀವಿ. ಆದರೆ ಯಾವುದು ನನ್ನನ್ನು ತುಂಬ ಕುಗ್ಗಿಸ್ತಾ ಇದೆ ಅದಕ್ಕೆ ರಿಮೈಂಡರ್ ಅವಶ್ಯಕತೆನೇ ಇಲ್ಲ, ಅದು ಯಾವಾಗಲೂ ನೆನಪಿರುತ್ತೆ. ಯಾವುದಕ್ಕೆ ನೀನು ಪ್ರಾಮುಖ್ಯತೆ ಕೊಡ್ತಾ ಇದೆಯಾ ಅದು ನಿನ್ನ ಜೀವನ ಆಗಿದೆ, ನಾನೇನು ಮಾಡಲಿ ಅಂತ ಮನಸ್ಸು ಹೇಳ್ತಾ ಇದೆ. ಆದರೆ ಯಾವುದನ್ನು ಮರಿಬೇಕೋ ಅದನ್ನು ನೆನ್ಪಿಟ್ಕೊಂಡು ಒದ್ದಾಡ್ತಾ ಇದೆಯಾ, ನೆನ್ಪಿಟ್ಕೊಬೇಕಾಗಿರೋದಕ್ಕೆ ರಿಮೈಂಡರ್ ಇಟ್ಕೊಳ್ತಾ ಇದೆಯಾ, ಮರಿಬೇಕು ಅಂದಿರೋದನ್ನು ಮಾತ್ರ ನೆನ್ಪಿಟ್ಕೊಂಡಿದ್ಯಾ, ಅದಕ್ಕೆ ನೆನ್ಪಿಟ್ಕೊಬೇಕಾಗಿರೋದಕ್ಕೆ ಜಾಗ ಇಲ್ಲ. ಒಬ್ಬ ಕಳ್ಳ ಝೆನ್ ಮಂದಿರಕ್ಕೆ ಬಂದು ನಾನು ಆಧ್ಯಾತ್ಮದ ಹಾದಿಯಲ್ಲಿ ಸಾಗಬೇಕು ಅಂತ ಕೇಳಿದ್ರಂತೆ.
ಅವನು ಕಳ್ಳ ಅನ್ನೋ ಕಾರಣಕ್ಕೆ ಅಲ್ಲಿರುವಂತಹ ಎಲ್ಲ ಕಲಿತಾ ಇರೋ ಶಿಷ್ಯರು ಇದನ್ನು ವಿರೋಧಿಸಿದ್ರಂತೆ, ಬೇಡ ಬೇಡ ಇವನು ಬೇಡ, ಇವನು ಕಳ್ಳ ಅಂತ. ಗುರು ಮಾತ್ರ ಪ್ರತಿ ಜೀವಿಗೂ ಹಿಂದಿನ ತಪ್ಪುಗಳನ್ನು ಮರೆತು ಹೊಸದಾಗಿ ಹುಟ್ಟಿಕೊಳ್ಳುವ ಹಕ್ಕಿದೆ ಅಂತ ಹೇಳಿ ಅವರು ಮಾತ್ರ ಆ ಕಳ್ಳನನ್ನು ಹಿಂದಿನ ಬದುಕನ್ನು ಬಿಟ್ಟು ಮರೆತು ಮುಂದೆ ನೀನು ಕೂಡ ಆಧ್ಯಾತ್ಮದ ಒಂದು ಹಾದಿಯಲ್ಲಿ ಸಾಗು ಅಂತ ಹೇಳಿ ಕರ್ಕೊಂಡ್ರಂತೆ. ಆಗ ಆ ವ್ಯಕ್ತಿ ಅದನ್ನು ಮಾಡಕ್ಕೆ ಶುರು ಮಾಡಿದ್ರಂತೆ. ತಪ್ಪುಗಳ ನೆನಪು, ಅಪರಾಧ ಭಾವ ಇವು ಮರೆತಾಗಲೇ ನಿಜವಾದ ಪರಿವರ್ತನೆ ಸಾಧ್ಯ. ನೋವು ಮರೆತರೆ ಶಾಂತಿ ನಿನ್ನದಾಗತ್ತೆ, ನೋವನ್ನ ಮರೆತರೆ ಶಾಂತಿ ನಿನ್ನದಾಗತ್ತೆ. ದುರಂಕಾರ ಮರೆತರೆ ಪ್ರೀತಿ ನಿನ್ನದಾಗತ್ತೆ. ಹಳೆಯ ನೆನಪುಗಳನ್ನ ಮರೆತರೆ ಈ ಕ್ಷಣದ ಆನಂದ ನಿನ್ನದಾಗತ್ತೆ. ಒಂದೇ ವಿಷಯದ ಬಗ್ಗೆ ಯೋಚನೆ ಮರೆತರೆ ಹೊಸ ಸ್ಪಷ್ಟತೆ ನಿನಗೆ ಸಿಗತ್ತೆ. ಮರೆಯುವುದರಲ್ಲಿಯೇ ಮುಕ್ತಿಯ ದಾರಿ ಇದೆ ಅಂತ ಪುರಾಣ ಕೂಡ ಹೇಳುತ್ತೆ. ಇದ್ರ ಬಗ್ಗೆ ಮರೆಯುವುದರಲ್ಲೇ ಮುಕ್ತಿಯ ದಾರಿ ಇದೆ ಅನ್ನೋದ್ರ ಬಗ್ಗೆ ತುಂಬ ವಿಷಯ ಇದೆ ಪುರಾಣಗಳ ಪ್ರಕಾರ. ಯಾವತ್ತಾದ್ರೂ ಒಂದಿನ ಡಿಸ್ಕಸ್ ಮಾಡೋಣ. ಮುಕ್ತಿ ಎನ್ನುವುದನ್ನು ನೀನೆಲ್ಲೋ ಹುಡುಕಿಕೊಂಡು ಹೋಗ್ತಾ ಸ್ವರ್ಗ ನರಕ ಎಲ್ಲವೂ ಇಲ್ಲೇ ಇದೆ ಎಂದು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಮುಕ್ತಿ ಕೂಡ ಅದೇ ಭಾವ, ಪರಮಾನಂದದ ಭಾವ. ಮುಕ್ತಿ ಅಂದರೆ ಅದೇ. ಫೈನಲಿ ನಾನು ಇಲ್ಲಿಂದ ಹೋಗಬೇಕಾದ್ರೆ ಯಾರಿಗೋ ಕ್ಷಮೆ ಕೇಳಬೇಕು, ಯಾರಿಗೋ ಥ್ಯಾಂಕ್ಸ್ ಹೇಳಬೇಕು, ನಾನು ಯಾರನ್ನೋ ಕ್ಷಮಿಸ್ಬೇಕು, ಯಾವುದು ಇಟ್ಕೊಳ್ದೆ ಕ್ಲೋಸ್ ಮಾಡಿ ಹೋಗೋದೇ ಮುಕ್ತಿ ಅಂತ ಹೇಳ್ತೆ. ಓಕೆ, ಸೊ ಇಲ್ಲಿ ನಾನು ನೋಡಬೇಕಾಗಿರೋದು ಏನಂದರೆ, ಎಷ್ಟು ಚೆನ್ನಾಗಿದೆ. ನೋವನ್ನು ಮರೆತರೆ ನೀನು ಶಾಂತಿ ನಿಂದಾಗುತ್ತೆ, ದುರಾಂಕಾರ ಮರೆತರೆ ಪ್ರೀತಿ ನಿಂದಾಗುತ್ತೆ, ಹಳೆ ನೆನಪುಗಳನ್ನ ಮರೆತರೆ ಈ ಕ್ಷಣ ಆನಂದವಾಗಿ ಇರ್ತೀಯ, ಹಳೆಯದನ್ನು ಯೋಚನೆ ಮಾಡೋದನ್ನು ಬಿಟ್ಟರೆ ಹೊಸದು ಸೃಷ್ಟಿ ಆಗುತ್ತೆ. ಫೈನಲಿ ನೀನು ನಿರ್ಧಾರ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಡಿಸೈಡ್ ಮಾಡು ಅಂತ ಮನಸ್ಸು ನಮಗೆ ಯಾವಾಗಲೂ ಹೇಳ್ತಾ ಇರುತ್ತೆ. ಇದು ಎಲ್ಲರಿಗೂ ನಡೀತಿರುತ್ತೆ. ಮನಸ್ಸು ಎಷ್ಟು ಚೆನ್ನಾಗಿ ಅಂದರೆ, ಸಾಕು ಇಷ್ಟು ಅವಮಾನ ಅನುಭವಿಸಿದ ಸಾಕು, ಸ್ಟಾಪ್ ಮಾಡು ಅಂತ ಹೇಳುತ್ತೆ. ನಾವು ಕೇಳಲ್ಲ. ಮನ್ಸು ಹೇಳುತ್ತೆ, ನೀನು ತುಂಬ ನೋವಲ್ಲಿದೆಯಾ, ಇದರಿಂದ ನೀನು ನೋವು ಅನುಭವಿಸ್ತಾ ಇದೆಯಾ, ಇದರಿಂದ ನೀನು ನೆಮ್ಮದಿಯಾಗಿಲ್ಲ, ಎಲ್ಲೋ ಒಂದು ಕಡೆ ನೀನಾಗಿರೋಕ್ಕಾಗ್ತಿಲ್ಲ, ಎಲ್ಲೋ ಒಂದು ಕಡೆ ನೀನು ಎಲ್ಲರನ್ನೂ ಒಪ್ಪಿಸ್ಕೊಂಡು ಓಡಾಡ್ತಾ ಇದೆಯಾ, ಎಲ್ಲೋ ಒಂದು ಕಡೆ ನೀನು ನಿನ್ನನ್ನು ನೀನು ಮರೆತು ಜೀವಿಸ್ತಾ ಇದೆಯಾ, ಎಲ್ಲೋ ಒಂದು ಕಡೆ ನೀನು ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ನೀನು ಪ್ರಾಬ್ಲಮಲ್ಲಿ ಸಿಗಾಕೊಳ್ತಾ ಇದೆಯಾ, ಹೇಳ್ತಾನೆ ಇರುತ್ತೆ ಮನಸ್ಸು. ನಾವು ಕೇಳಿಸ್ಕೊಳ್ಳಲ್ಲ. ಅದಕ್ಕೆ ಅದು ಹೇಳ್ತಾ ಇದೆ, ಸ್ವಲ್ಪ ಕೇಳಿಸ್ಕೊ ನನ್ನ ಮಾತನ್ನ, ಚೂರು ನಿರ್ಧಾರ ಮಾಡು, ಯಾವುದು ಮುಖ್ಯ ಅಂತ ಯೋಚನೆ ಮಾಡು, ಖಾಲಿ ಮಾಡ್ಕೊ, ಆವಾಗ ಹೊಸ ವಿಚಾರಗಳನ್ನು ತುಂಬ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಈ ಒಂದು ಎಕ್ಸಾಂಪಲ್ ಮೂಲಕ ಕೂಡ ಮನಸ್ಸು ಮರೆಯೋದು ಎಷ್ಟು ಮುಖ್ಯ ಅಂತ ಇನ್ನಷ್ಟು ಡೀಪಾಗಿ ನಮಗೆ ಹೇಳ್ತಾ ಇದೆ. ಈಗ ನೀವು ಯೋಚನೆ ಮಾಡಿ, ಏನೇನೆಲ್ಲ ತಲೆಯಲ್ಲಿ ತುಂಬ್ಕೊಬೇಕಾಗಿರೋದನ್ನು ಎಲ್ಲಿ ಬಿಟ್ಟಿದ್ದೀರಾ ಅಂತ. ಹಾಗೆ ಏನೇನೆಲ್ಲ ನಾವಿವಾಗ ಮರಿಬೇಕಾಗಿದೆ, ಏನೇನೆಲ್ಲ ನೆನಪಲ್ಲಿ ಇಟ್ಕೋಬೇಕಾಗಿದೆ, ಯಾವುದನ್ನು ಮರಿಬೇಕಾಗಿದೆ, ಯಾವುದನ್ನು ನೆನಪಲ್ಲಿ ಇಟ್ಕೋಬೇಕಾಗಿದೆ, ಮರೆಯೋ ತನಕ ಖುಷಿಯಾಗಿರೋಕ್ಕೆ ಸಾಧ್ಯ ಇದೆಯಾ, ಎಲ್ಲವೂ ಕೂಡ ಒಂದ್ಸಲ ಥಿಂಕ್ ಮಾಡಿ. ಈಗ ಒಂದ್ಸಲ ಗ್ಲಾನ್ಸ್ ಮಾಡಿ, ನಿಮ್ಗೆ ಏನೇನು ಮರಿಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಡಿಸೈಡ್ ಮಾಡ್ತಾ ಬನ್ನಿ. ಎಸ್, ಇದನ್ನು ಮರಿತೀನಿ, ಇದನ್ನು ಮರಿತೀನಿ, ಇದನ್ನು ಮರಿತೀನಿ ಅಂತ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಯಾವ್ಯಾವ್ದು ಮರಿಬೇಕು ಅಂತ ಇದ್ದೀರಾ. ಇದು ಕೊನೆಯ ತಿಂಗಳಲ್ವಾ, ಸೊ ನಮ್ಮ ಹೊಸ ವರ್ಷಕ್ಕೆ ಹಿಂದಿನ ತಿಂಗಳು. ಸೊ ಇದನ್ನು ವರ್ಕೌಟ್ ಮಾಡೋಣ. ಏನೇನು ಅರ್ಥ ಆಯಿತು ನಿಮಗೆ ಅಂತ ಕಮೆಂಟ್ ಮಾಡಿ. ಇನ್ನೂ ಮನಸ್ಸು ನಮಗಿನ್ನೂ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.